ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಆಲ್ರೆಡಿ ನೋಡ್ತಿರೋರಿಗೆ, ಫಸ್ಟಿಂದ ನೋಡ್ತಿರೋರಿಗೆ ಥ್ಯಾಂಕ್ಸ್. ಆ್ಯಂಡ್ ಇವಾಗ ಹೊಸ್ದಾಗಿ ನೋಡ್ತಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ನೈಟ್ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬಂತು ನಮ್ಮನೆ ಕಡೆ ಅಂತೂ. ಲೈಕ್ ಮಾರ್ನಿಂಗ್ ಆಫ್ಟರ್ನೂನ್ ಏನು ಬಿಸಿಲಿತ್ತು ಅದ್ರ ಅಪೋಸಿಟ್ ಮಳೆ ಬಂತು. ಬಟ್ ಆ ವೆದರು ಲೈಕ್ ಗಾಳಿ ಎಲ್ಲ ಒಂಥರ ಸಕ್ಕದಾಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ 5 ಏನೋ ನಾವು ಎದ್ದಿದ್ದು. ಬಿಕಾಸ್ ನಾವು ಫ್ಯಾಮಿಲಿ ಎಲ್ಲ ಒನ್ ಡೇ ಟ್ರಿಪ್ ಥರ ಹೋಗ್ತಿದ್ವಿ. ಸೊ ಅದಕ್ಕೆ ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ ಹುಷಾರಾಗಿ ಹೋಗಿ ಬರಲಿ ಅಂದ್ಬಿಟ್ಟು ಎಲ್ಲರ ಮನೆಯಲ್ಲೂ ಪೂಜೆ ಮಾಡ್ತಾರಲ್ವ. ಸೊ ಅದೇ ಥರ ನಮ್ಮ ಮನೇಲೂ ನಮ್ಮಮ್ಮ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪ ಪಾಪ ಸ್ವಲ್ಪ ತಿನ್ನೋಕ್ಕೆಲ್ಲ ತರ್ತಿದ್ರು. ಲೈಕ್ ಟ್ರಾವೆಲ್ ಮಾಡುವಾಗೇನೋ ತಿನ್ನಬೇಕು ಅನಿಸಿದ್ರೆ ತಿನ್ನೋಣ ಅಂತ. ಆ್ಯಂಡ್ ಇಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ನಿಲ್ಲಿಸಿದಾಗ ಆ ನಾಯಿ ನೋಡಿ ಒಂದು ಅನಿಸ್ತು. ಲೈಕ್ ಎಷ್ಟೊಂದು ಸಲ ಅಲ್ಲ, ಯಾವಾಗಾದರೂ ಅದಕ್ಕೆ ಸಿಗೋಷ್ಟು ಪ್ರೀತಿನೂ ನಮಗೂ ಸಿಗಲ್ವಲ್ಲ ಅಂತ. ಆ್ಯಂಡ್ ಇಲ್ಲಿ ಈ ಹೈವೇ ಗ್ರೀನರಿ ಎಲ್ಲ ನೋಡ್ತಿರುವಾಗ ನಿಮ್ಗೆ ಅನಿಸಿರುತ್ತೆ ಲೈಕ್ ನಾವು ಯಾವ ರೂಟಲ್ಲಿ ಹೋಗ್ತಿದ್ದೀವಿ ಅಂತ. ಎಸ್, ನಾವು ಹೋಗ್ತಿರೋದು ಬ್ಯಾಂಗ್ಳೂರು ಮೈಸೂರು ಹೈವೇಯಲ್ಲಿ. ಸೊ ನಾವು ಹೋಗ್ತಿರೋದು ಬಂದು ಶ್ರೀರಂಗಪಟ್ಟಣಕ್ಕೆ. ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಈ ವೀಕಲ್ಲಿ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರ ಅವಾಗ ಹೋಗೋಕ್ಕಾಗಿಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀವಿ ಅಂದಮೇಲೆ ಸಂಗಮಕ್ಕೆ ಹೋಗಿ ಅಲ್ಲಿ ನೀರಲ್ಲಿ ಆಡಲೇಬೇಕು. ಸೊ ಹೋಗಿ ಚೆನ್ನಾಗಿ ನೀರಲ್ಲಿ ಆಡಿ ಆಮೇಲೆ ಇಲ್ಲಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ, ಫ್ರೆಶ್ ಅಪ್ ಎಲ್ಲ ಆಗಿ. ಸೊ ಲೈಕ್ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 10 ಇಯರ್ಸ್ ಮೇಲಾಗಿತ್ತು. 10 ಇಯರ್ಸ್ ಮೇಲೆ ಆಗಿದ್ರೂ ಲೈಕ್ ಎಷ್ಟೊಂದು ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ಆಗಿದೆ. ಬಟ್ ಆ ದೇವಸ್ಥಾನ ಆಗಲಿ, ಒಳಗಡೆ ಹೋದಾಗ ಸಿಗೋ ಪಾಸಿಟಿವ್ ವೈಬ್ಸ್ ಆಗಲಿ ಅಥವಾ ಪೀಸ್ ಆಫ್ ಮೈಂಡ್ ಆಗಲಿ ಸೇಮ್ ಹಂಗೆ ಇತ್ತು ಅಂತ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ವೀಕ್ ಡೇಸ್ ಆಗಿದ್ರೂ ಸಿಕ್ಕಾಪಟ್ಟೆ ಅಷ್ಟೊಂದು ಖಾಲಿ ಇರಲಿಲ್ಲ. ಲೈಕ್ ಸ್ವಲ್ಪ ಆದರೂ ಕ್ರೌಡ್ ಇತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಇದ್ರ ಒಳಗಡೆ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಒಂದೊಂದು ಪಿಲ್ಲರ್ನು ಡಿಫ್ರೆಂಟಾಗಿ ಕೆತ್ತನೆ ಮಾಡಿದ್ದಾರೆ. ಆ್ಯಂಡ್ ಅಷ್ಟು ದೂರ ಹೋದ್ಮೇಲೆ ಮದ್ದು ರೋಡೆ ತಿಂದಿರೋ ಬರೋಕ್ಕಾಗಲ್ಲ. ಸೊ ಅಲ್ಲಿ ನಿಯರ್ ಬೈ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಗೂಗಲಲ್ಲಿ ಕೇಳಿದಾಗ ಗೂಗಲ್ ಈ ಹೋಟೆಲ್ನ ಸಜೆಸ್ಟ್ ಮಾಡ್ತು. ನನಗೇನಿಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ. ಲೈಕ್ ಟು ಬಿ ಫ್ರ್ಯಾಂಕ್ ಓಕೆ ಅನಿಸ್ತು. ಆಮೇಲೆ ರಿಟರ್ನ್ ಬರುವಾಗ ಈ ಟ್ರಾಫಿಕ್ ಪೊಲೀಸ್ ತಗ್ಲಾಕೊಂಡ್ವಿ. ಆಲ್ಮೋಸ್ಟ್ ಇವ್ರು ಎಲ್ಲ ಕಾರ್ನೂ ಹಿಡಿತಿದ್ರು. ಓಕೆನಾ, ಹಿಡ್ದು ಒಂದೇ ಅವ್ರು ಚೆಕ್ ಮಾಡ್ತಿದ್ದಿದ್ದು ಪೊಲ್ಯೂಷನ್ ಟೆಸ್ಟ್ ಆಗಿದೆಯಾ ಅಂತ. ಸೊ ಪೊಲ್ಯೂಷನ್ ಟೆಸ್ಟ್ ಆಗಿತ್ತು ಅಂದರೆ ಬಿಟ್ಟು ಕಳಿಸ್ಬಿಡ್ತಿದ್ರು. ಆಗಿಲ್ಲ ಅಂದರೆ 1000 ರೂಪಾಯಿ ದಂಡ ಕಟ್ಟಿಸ್ಕೊತಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಅಣ್ಣನೂ ಪೊಲ್ಯೂಷನ್ ಟೆಸ್ಟ್ ಮಾಡಿಸಿರಲಿಲ್ಲ. ಸೊ 1000 ರೂಪಾಯಿ ದಂಡ ಕಟ್ಟಿ ರಿಟರ್ನ್ ಬೆಂಗಳೂರು ಕಡೆ ಹೊರಟ್ವಿ. ಸೊ ಮನೆಗೆ ರೀಚ್ ಆದಾಗ ಅರೌಂಡ್ 6:30, 7 ಏನೋ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.